ಬಾಳೆಹಣ್ಣುಗಳನ್ನು ಬಿಡಿಸಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಎಸೆಯಿತು. ದೊಡ್ಡ ಹಣ್ಣು ಬಾಯಿಗೊಂದು ತುರುಕಿತು. ಬಾಯಿ ಬಿಟ್ಟು ಹಣ್ಣು ಅಗೆಯಿತು. ಒಂದು ಚೂರು ಗಂಟಲಿನೊಳಗೆ ಸಿಕ್ಕಿಕೊಂಡು ಮುಖವು ನೀಲವಾಯಿತು. ಕರಡಿ ಅಣ್ಣನು ಕೋತಿರಾಯನಿಗೆ ಒಂದು ಲಾಟು ಕೊಟ್ಟು ಹೀಗೆ ಹೇಳಿದನು. ಆಹಾರವನ್ನು ತುರುಕಬಾರ್ದು, ಚಿಕ್ಕ ಚೂರು ತಗೋಬೇಕು, ಬಾಯಿ ಮುಚ್ಚಿ ಅಗೀಬೇಕು. ಆಹಾರವನ್ನು ತುರುಕಬಾರ್ದು, ಚಿಕ್ಕ ಚೂರು ತಗೋಬೇಕು, ಬಾಯಿ ಮುಚ್ಚಿ ಅಗೀಬೇಕು. ನಾನು ಕೋತಿ ತಿಮ್ಮನಾಗಲ್ಲ. ನಾನು ಚಿಕ್ಕ ಚೂರು ತಗೋತೀನಿ, ಮತ್ತೆ ಬಾಯಿ ಮುಚ್ಚಿ ಅಗಿತೀನಿ, ಮತ್ತೆ ಆಹಾರ ಕೆಳಗೆ ಬೀಳದಂತೆ ಪ್ರಯತ್ನ ಪಡ್ತೀನಿ. ನೀವು ನಿಮ್ಮ ಆಹಾರ ಹೇಗೆ ತಿನ್ನುತ್ತೀರಿ? ಕಮೆಂಟ್ಸ್ನಲ್ಲಿ ಬರೆದು ನಮಗೆ ತಿಳಿಸಿ.